ದ್ವೇಷ ಭಾಷಣ ಕಾಯ್ದೆಯಡಿ ವಿಕಾಸ್ ಪುತ್ತೂರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು ಪೊಲೀಸರ ನೋಟಿಸ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಬಿಜೆಪಿಯವರು ದ್ವೇಷ ಭಾಷಣ ಯಾಕೆ ಮಾಡ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಪಾಕಿಸ್ತಾನ, ಮುಸ್ಲಿಂ, ನೆಹರು, ಕಾಂಗ್ರೆಸ್ ಪದ ಬಿಟ್ಟು ಮಾತೇ ಇಲ್ವಾ? ಬಿಜೆಪಿ ನಾಯಕ ಸಿಟಿ ರವಿಯಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಬಿಜೆಪಿ ನಾಯಕರಿಗೆ ಈ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಹರಿಪ್ರಸಾದ್ ವಜಾಗೆ ಆಗ್ರಹಿಸಿದ್ರೆ ರಾಜ್ಯಪಾಲರು ವಜಾ ಆಗಲಿ, ಮೊದಲು ರಾಜ್ಯಪಾಲರ ವಿರುದ್ಧ ಕಾನೂನು ಕ್ರಮ ಆಗಲಿ ಅಂತಾರೆ ಖರ್ಗೆ. ಸ್ಪೀಚ್ ಆ್ಯಕ್ಟ್ ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ನಾವು ಅದನ್ನು ಹೇಟ್ ಸ್ಪೀಚ್ ಬಿಲ್ನಲ್ಲಿ ಅದನ್ನು ಸ್ಟ್ರೆಂಥನ್ ಮಾಡಿದ್ದೀವಿ. ಅದನ್ನೆಲ್ಲ ಅದು ಇನ್ನೂ ಆಗಿಲ್ಲ ನೀವು ಹೇಳ್ದಂಗೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ, ಹೇಟ್ ಸ್ಪೀಚ್ ಬಗ್ಗೆ ಆಗಲೇ ಭಾಳ ಸ್ಪಷ್ಟವಾದಂಥ ಮಾನದಂಡಗಳಿದೆ, ಯಾವುದು ಇದಕ್ಕೆ ನೀವು ಮಾಡ್ಬೋದು ಅಂದ್ಬಿಟ್ಟು ಅದರಲ್ಲಿ ಮಾಡಿರ್ತಾರೆ. ಅದು ನಾನು ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದು ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದು ಯಾಕೆ ಇವರಿಗೆ? ಇವರಿಗೆ ಈ 4-5 ಪದ ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು, ನೆಹರು, ಇವೆಲ್ಲ 4-5 ಪದಗಳು ತೆಗೆದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡಬೇಕು ಇವರೆಲ್ಲರೂ? ಆಯ್ತಾಯ್ತು ತಗೊಳ್ಳಿ. ಸಿ ಟಿ ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ಶರತ್ ಬಚ್ಚೇಗೌಡರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರಲ್ಲ. ಫಸ್ಟ್ ಇನ್ಸಿಡೆಂಟ್ ಯಾವುದಾಗಿರೋದು? ರಾಜ್ಯಪಾಲರು ಭಾಷಣ ಓದಿಲ್ಲ, ಅದಾದಮೇಲೆ ರಾಷ್ಟ್ರಗೀತೆಗೆ ಅವರು ನಿಂತ್ಕೊಂಡಿಲ್ಲ, ಅದಾದಮೇಲೆ ತಾನೇ ಹರಿಪ್ರಸಾದ್ ಅವರು, ಶರತ್ ಅವರೆಲ್ಲ ಬಂದಿದ್ದು. ಅಲ್ಲಿ ತನಕ ಅವ್ರು ನಿಂತ ಆಯ್ತು ರೀ, ಹರಿಪ್ರಸಾದ್ ಅವ್ರಿಗೆ ವಜಾ ಮಾಡಿ. ಏನಕ್ಕೆ? ಗವರ್ನರ್ ಹೋಗ್ತಾ ಇರಬೇಕಾದ್ರೆ ನೀವು ನ್ಯಾಷನಲ್ ಅಡ್ಡ ಹಾಕೋದಲ್ಲ. ಫಿಸಿಕಲಿ ಎಷ್ಟು ಬಂದಿದ್ರು, ಏನಂತ ಹೇಳಿದ್ರು? ನ್ಯಾಷನಲ್ ಆ್ಯಂಥಮ್ ಓದ್ರಿ ಸರ್ ಅಂತ ಹೇಳಿದ್ರು. ಸಾರಿ, ನ್ಯಾಷನಲ್ ಸ್ಪೀಚ್ ಓದಿ ನ್ಯಾಷನಲ್ ಆ್ಯಂಥಮ್ ಮುಗಿಸ್ಕೊಂಡು ಹೋಗಿ ಅನ್ನೋದು ತಪ್ಪ? ನೀವು ಅವ್ರಿಗೆ ಸಸ್ಪೆಂಡ್ ಮಾಡ್ತಾ ಇದ್ದರೆ, ಹರಿಪ್ರಸಾದ್ ಅವರು ಗವರ್ನರಿಗೆ ಇನ್ಸಲ್ಟ್ ಮಾಡಿದ್ದೀರಾ ಅಂತ BJPಯವರು ಹರಿಪ್ರಸಾದ್ ಅವರಿಗೆ, ಶರತ್ ಬಚ್ಚೇಗೌಡರಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ, ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದಂಥ ಗವರ್ನರಿಗೆ ಏನು ಮಾಡಬೇಕು? ಸಂವಿಧಾನದಲ್ಲಿ ಮಾನದಂಡ ಕ್ಲಿಯರ್ ಇದೆ, BNSSನಲ್ಲಿ ಮಾನದಂಡ ಕ್ಲಿಯರ್ ಇದೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ BJPಯವರು? ನೀವು ಹರಿಪ್ರಸಾದ್ ಆಯ್ತು ರೀ, ರಾಜೀವ್ ಗೌಡ ಇರ್ಬೋದು, ಯಾರು ಅವರೇನು MLA ಅಲ್ಲ. ಅವ್ರಿಗೇನು ಶಿಕ್ಷೆ ಕೊಡಬೇಕು? ನಮ್ಮ ಪಾರ್ಟಿ ನಮ್ಮ ವ್ಯಾಪ್ತಿನಲ್ಲಿ ಏನಿದೆ ಅದನ್ನು ನಾವು ಮಾಡಿದ್ದೇವೆ. ಈಗ ಇದರಲ್ಲಿ ನಿಮ್ಮ ಮುನಿರತ್ನ ಅವರು ಜಾತಿ ನಿಂದನೆ ಕೇಸಿದೆ. BJPಯವರು ಒಂದು ಮಾತಾಡಿದಾರಾ? CT ರವಿಯವರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರ್ದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ. ಏನಕ್ಕೆ? ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ನಲ್ಲಿ? ಯಾಕೆ ವಾಯ್ಸ್ ನೀವು ಹೇಳಿಲ್ಲ ಅಲ್ಲ, ವಾಯ್ಸ್ ಸ್ಯಾಂಪಲ್ ಕೊಡೋಕ್ಕೇನು? ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಏನಾದರೂ ಮಾಡಿದಾರಾ BJPಯವರು? ಒಬ್ಬ ಪಾಕ್ಸೋ ಅಕ್ಯೂಸ್ಡಿಗೆ ಇನ್ನೂ ವೇದಿಕೆ ಮೇಲೆ ಕೂಡಿಸ್ಕೊಂಡು ಓಡಾಡ್ತಾರೆ. ಇವರಿಂದ ನಾವು ಕಲಿಬೇಕಾ? ರಾಜೀವ್ ಗೌಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.